ಗೆಳೆಯರೇ ನಮಸ್ಕಾರ. ಬನ್ನಿ ಒಂದು ವಿಶೇಷ ಶಾಲೆಯ ಟೂರ್ ಮಾಡೋಣ. ಈ ಬೋರ್ಡ್ ನೋಡಿದ್ರಲ್ಲ, ಮಹಾವನ ಬೌದ್ಧಿಕ ವಿಕಲಚೇತನ ಮಕ್ಕಳ ವಸತಿಯುಕ್ತ ಶಾಲೆ ಅಂತ. ಬೆಟ್ಟ ಗುಡ್ಡಗಳಿಂದ ಆವೃತವಾದ ರೇಷ್ಮೆ ಸೀರೆಗಳಿಗೆ ಪ್ರಸಿದ್ಧವಾದ ಮೊಳಕಾಲ್ಮೂರು ಹತ್ತಿರ ಇರುವಂಥ ಹಾನಗಲ್ ಗ್ರಾಮದಲ್ಲಿ ಈ ಶಾಲೆ ಇರೋದು. ಈ ಶಾಲೆಯನ್ನು ನಡೆಸುವ ಜನ ಯಾರು ಅಂದರೆ ನಮ್ಮ ಆಶ್ರಮದವರು. ಮೈ ಮನಸ್ಸುಗಳನ್ನು ಸುಂದರವಾಗಿ ಇಡಲು ಯೋಗ, ಧ್ಯಾನ, ಮೌನ ಮಾಡಿಕೊಂಡು ನಿಸ್ವಾರ್ಥ ಸೇವೆಯಲ್ಲಿರುವಂಥ ನಮ್ಮ ಆಶ್ರಮದ ಜನ ಇವರು. ಬುದ್ಧಿಮಾಂದ್ಯ ಮಕ್ಕಳು ಅಥವಾ ಬೌದ್ಧಿಕ ವಿಕಲಚೇತನ ಮಕ್ಕಳಿಗೆ ವಿಶೇಷ ಶಿಕ್ಷಣ ಕೊಡುವಂಥ ಶಾಲೆಗಳು ಈ ಭಾಗದಲ್ಲಿ ಅತ್ಯಂತ ವಿರಳ. ಹೇಳಬೇಕಂದ್ರೆ ಅಂತಹ ಶಾಲೆಗಳೇ ಇಲ್ಲ. ಇಂತಹ ಮಕ್ಕಳನ್ನು ಸಾಕುವುದಂತೂ ತಂದೆ ತಾಯಿಗಳಿಗೆ ಬಹಳ ಕಷ್ಟ. ಮತ್ತು ಆ ಕುಟುಂಬಗಳಲ್ಲಿ ದುಃಖ, ಸಂಕಟ ಮನೆ ಮಾಡಿರುತ್ತವೆ. ವಿಚಿತ್ರವಾಗಿ ವರ್ತಿಸುವ, ಕನಸುಗಳದೇ ಇಲ್ಲದೇ ಇರುವಂತಹ, ಕೇವಲ ತರಕಾರಿಯಂತೆ ಬೆಳೆಯುತ್ತಿರುವ ಇಂತಹ ಮಕ್ಕಳಿಗೆ ವಿಶೇಷ ಶಿಕ್ಷಣವನ್ನು, ಕೌಶಲ್ಯಗಳನ್ನು ಕೊಟ್ಟು ಅವರನ್ನು ಸುಧಾರಿಸುವ ವ್ಯವಸ್ಥೆ, ಆಧುನಿಕ ವೈಜ್ಞಾನಿಕವಾದ ವ್ಯವಸ್ಥೆ ಇದೆ. ಅಂತಹ ಶಿಕ್ಷಣವನ್ನು ಕೊಡುವ ವಿಶೇಷ ಶಿಕ್ಷಕಿಯರು ನಮ್ಮ ಮಹಾವನ ಶಾಲೆಯಲ್ಲಿ ಇದ್ದಾರೆ. ಅಗೋ ಅಲ್ಲಿ ಕಾಣುತ್ತಿದೆಯಲ್ಲ, ಅದೇ ನಮ್ಮ ಹೊಸ ಕಟ್ಟಡ. ಬನ್ನಿ ಶಾಲೆಯ ಒಳಗೆ ಹೋಗೋಣ. ಇದು ವಿಕಲಚೇತನರಿಗೆ ಸುಂದರ ಭವಿಷ್ಯವನ್ನು ಬರೆಯುವಂತಹ ಪವಿತ್ರವಾದ ಶಿಕ್ಷಣಧಾಮ. ದಾನಿಗಳ ಉದಾರ ನೆರವಿನಿಂದ ನಿರ್ಮಾಣವಾಗಿರುವ ಈ ಶಾಲೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತದೆ. ಶ್ರೀ ಗುರ್ರಂ ನರಸಿಂಹಯ್ಯ ತಿಪ್ಪಮ್ಮ ಧ್ಯಾನ ಭವನವೆಂದು ಹೆಸರಿಟ್ಟುಕೊಂಡಿರುವಂಥ ಈ ಶಾಲೆಯೊಳಗೆ ಪ್ರವೇಶ ಮಾಡಿದರೆ ಇಗೋ ಇಲ್ಲಿ ನೀವು ಧ್ಯಾನ ಸ್ತಂಭವನ್ನು ನೋಡುತ್ತೀರಿ. ಇದರ ಸುತ್ತ ವಿಶಾಲವಾದ ಜಾಗ, ಇಲ್ಲಿ ಮಕ್ಕಳು ಊಟ ಮಾಡುವ ಜಾಗ, ಇಲ್ಲಿ ಧ್ಯಾನ ಮಾಡಬಹುದು, ಮಕ್ಕಳೊಂದಿಗೆ ಆಡಬಹುದು, ಅವರಿಗೆ ಪಾಠ ಹೇಳಿಕೊಡಬಹುದು. ಹಾಗೆಯೇ ನೋಡಿ, ಅಲ್ಲಿ ಎಲ್ಲ ಸೌಲಭ್ಯಗಳಿರುವಂಥ ಅಡುಗೆ ಕೋಣೆ ಇದೆ. ಅದರ ಪಕ್ಕದಲ್ಲೇ ಯುಟಿಲಿಟಿ ಏರಿಯಾ ಅಂದರೆ ಪಾತ್ರೆ ತೊಳೆಯುವ ಜಾಗ, ಅದಕ್ಕೆ ಹೊಂದಿಕೊಂಡಂತೆಯೇ ಉಗ್ರಾಣ ಕೋಣೆ ಇದೆ. ಇನ್ನು ಈ ವಿಶಾಲ ಅಂಗಳದ ಮಧ್ಯೆ ಇರುವ ಈ ಕಂಬದಲ್ಲಿ ರಮಣ ಮಹರ್ಷಿಗಳ ಚಿತ್ರವಿದೆ, ಅಶ್ವತ್ಥ ವೃಕ್ಷವಿದೆ, ಕೃತಜ್ಞತಾ ಭಾವದಿಂದ ನೆನಪು ಮಾಡಿಕೊಂಡಿರುವಂಥ ಮಹಾದಾನಿಗಳ ಪಟ್ಟಿ ಇದೆ. ಇನ್ನು ಈ ಕಂಬದಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಕಚೇರಿಗಾಗಿ ಒಂದು ಕೋಣೆ ಇದೆ. ಎಲ್ಲ ಕಡೆ CCTV ಇದೆ, 14 ಕ್ಯಾಮರಾಗಳಿವೆ. ಇವೆಲ್ಲ ಮಕ್ಕಳ ಸುಭದ್ರತೆಗಾಗಿ. ಬನ್ನಿ ಹಾಗೆಯೇ ಮುಂದಕ್ಕೆ ಹೋಗೋಣ. ಇಲ್ಲೊಂದು ಶಿಲಾಶಾಸನವಿದೆ. ಶಾಲೆಗಾಗಿ ಭೂಮಿಯನ್ನು ದಾನ ಮಾಡಿದ ಮಹಾಪುರುಷರ ವಿವರಗಳು ಇಲ್ಲಿವೆ. ಹೀಗೆ ಪಕ್ಕಕ್ಕೆ ಬಂದರೆ ಗಂಡು ಮಕ್ಕಳಿಗಾಗಿ ಮಲಗಲು ಇರುವ ವಿಶಾಲವಾದ ಕೋಣೆ. 25-30 ಜನ ಮಕ್ಕಳು ಇಲ್ಲಿ ಸಲೀಸಾಗಿ ಇರಬಹುದು. ಹೆಣ್ಣು ಮಕ್ಕಳಿಗೆ ಇರುವ ಪ್ರತ್ಯೇಕ ವ್ಯವಸ್ಥೆಯನ್ನು ನೋಡಬಹುದು. ಇವರಿಗೆಲ್ಲ ಶೌಚಾಲಯದ, ಸ್ನಾನದ ಕೋಣೆಗಳಿವೆ. ಹೀಗೆಯೇ ಬನ್ನಿ. ಇದು ಉತ್ತರದ ದ್ವಾರ. ಸುಂದರವಾದ ಬಾಗಿಲನ್ನು ನೋಡಿದ್ರಿ. ಅಗೋ ಮೇಲೆ ನಮ್ಮ ಆಶ್ರಮದ ಶಿರೋನಾಮದ ಗೋಡೆಯನ್ನು ನೋಡಿ. ಈ ಆಶ್ರಮದಿಂದ ನಡೆಯುವ ಶಾಲೆ ಎಲ್ಲ ಜಾತಿಯ, ಎಲ್ಲ ಧರ್ಮದ ಮಕ್ಕಳಿಗೆ ಮುಕ್ತವಾಗಿರುವಂಥದ್ದು. ಈ ಮಕ್ಕಳಿಗೆ ಸಿಗುವ ಶಿಕ್ಷಣವಾಗಲಿ, ಊಟವಾಗಲಿ, ವಸತಿಯಾಗಲಿ ಎಲ್ಲವೂ ಉಚಿತನೇ. ದಾನ ನೀಡುವಂಥ ಮಹನೀಯರು ಈ ಆಶ್ರಮಕ್ಕೆ ತಮ್ಮ ಔದಾರ್ಯವನ್ನು ಮೆರೆಯಬಹುದು. ಇನ್ನು ಮೇಲೆ ಮಹಡಿಯಲ್ಲಿ ಶಿಕ್ಷಕಿಯರಿಗಾಗಿ ಕೊಠಡಿಗಳು ಇವೆ. ಇದು ವಸತಿಯುಕ್ತ ಶಾಲೆಯಾದ್ದರಿಂದ ಅವರೆಲ್ಲ ಇಲ್ಲಿಯೇ ಉಳಿದುಕೊಳ್ಳುವಂಥದ್ದು. ಈ ಶಾಲೆಯನ್ನು ನೋಡಿದ್ರಲ್ಲ, ಹಾಗಾದರೆ ಬೌದ್ಧಿಕ ವಿಕಲಚೇತನ ಮಕ್ಕಳು ಎಲ್ಲಿದ್ದಾರೋ ಅವರನ್ನು ಇಲ್ಲಿಗೆ ಕರೆತನ್ನಿ. ಅವರು ಇಲ್ಲಿ ವಿಶೇಷ ಶಿಕ್ಷಣ ಪಡೆದು ಅವರ ಪೋಷಕರಿಗೆ ನೆಮ್ಮದಿಯನ್ನು, ಸಮಾಧಾನವನ್ನು ತರುವುದಾದರೆ ನಮ್ಮ ಆಶ್ರಮದ ಶ್ರಮ ಸಾರ್ಥಕ.
ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ನಿಮಗೆ ವಂದನೆಗಳು.